ನಮ್ಮ ಮನೆಯಲ್ಲಿ ಕಬ್ಬಿಣದ ಪಡ್ಡು ತವ ಇರಲಿಲ್ಲ, ಹಂಗಾಗಿ ಮೀಶೋದಲ್ಲಿ ಆರ್ಡ್ರ್ ಮಾಡ್ಕೊಂಡಿದ್ದೆ. ಇವತ್ತು ಬಂದಿದೆ. ನಿಮ್ಮ ಮುಂದೆನೇ ರಿವ್ಯೂ ಮಾಡ್ತೀನಿ, ನೋಡೋಣ ಹೆಂಗಿದೆ ಅಂತೇಳಿ. ತುಂಬಾ ವೆಯ್ಟ್ ಇದೆ, ಹಾಗಾಗಿ ಕೈಯಲ್ಲಿ ಹಿಡ್ಕೊಳ್ಳೋದೆ ಸೈಡಲ್ಲಿ ಇಟ್ಟು ನಾನು ಇದನ್ನು ಓಪನ್ ಮಾಡ್ತಾಯಿದ್ದೀನಿ. ತುಂಬ ವೆಯ್ಟ್ ಇದೆ. ಒಂದು ಕೈ ಹಿಡಿಯೋಕ್ಕಾಗ್ತಾಯಿಲ್ಲ, ಅಷ್ಟು ವೆಯ್ಟ್ ಇದೆ. ತುಂಬಾ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಹೋಲ್ ಇದೆಯಲ್ಲ, ಸ್ವಲ್ಪ ಅಗಲವಾಗಿ ಚೆನ್ನಾಗಿ ಕೊಟ್ಟಿದ್ದಾರೆ. ನಾನ್ ಸ್ಟಿಕ್ಕಲ್ಲಿ ಇತ್ತು ನಮ್ಮ ಮನೇಲಿ, ಅದು ನಾನ್ ಸ್ಟಿಕ್ಕಲ್ಲಿ ಮಾಡೋದ್ರಿಂದ ಅಷ್ಟೊಂದು ಹೆಲ್ತ್ ಒಳ್ಳೆಯದಲ್ಲ. ಪ್ರೈಸ್ಗೆ ತುಂಬಾ ರೀಸನಬಲ್ ಪ್ರೈಸ್ಗೆ ಸಿಕ್ಕಿದೆ ಮೀಶೋದಲ್ಲಿ, ಹಾಗಾಗಿ ಆರ್ಡ್ರ್ ಮಾಡಿಕೊಂಡೆ. ಬ್ಯಾಕ್ ಸೈಡ್ ನೋಡಿ ಈ ಥರ ಇದೆ. ಸುಮಾರು ಒಂದು 3 kg ಮೇಲೇ ಇದೆ ಇದು. 3 kg ಇನ್ನೂ ಜಾಸ್ತಿನೇ ಇದೆ. ತುಂಬಾ ಚೆನ್ನಾಗಿ ಬಂದಿದೆ. ನಾನು ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಳ್ಳಿಲ್ಲ. 700 ಸಮಥಿಂಗಲ್ಲೇ ಸಿಗ್ತಾಯಿದೆ ಇದು. ಹೊರಗಡೆ ನೀವು ಈ ರೀತಿ ತೊಗೊತೀರಾ ಅಂತಂದರೆ ಮಿನಿಮಮ್ ತುಂಬಾ ರೇಟ್ ಇರುತ್ತೆ, ಅದಂತೂ ಪಕ್ಕ. ತುಂಬಾ ಚೆನ್ನಾಗಿದೆ. ನಾನು ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಳ್ಳಿಲ್ಲ. ಈ ತವಾ ಲಿಂಕು ಹಾಗೆ ನಾನು ಹಾಕಿರುವಂಥ ಈ 3 ಪೀಸು ಕುರ್ತಾ ಸೆಟ್ಟಿನ ಲಿಂಕು ಕೂಡ ಕೊಡ್ತೀನಿ, ಬೈ ಮಾಡಿ. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಅಂತೂ. ಇದು ಅಷ್ಟೇ ಜಸ್ಟ್ 517 ರೂಪೀಸಲ್ಲಿ ತೊಗೊಂಡಿರೋದು ಅಲ್ಲ. ಇದನ್ನು ಫಸ್ಟ್ ಟೈಮ್ ಯೂಸ್ ಮಾಡೋದಕ್ಕೂ ಮುಂಚೆ ಕೆಲವೊಂದು ಮೆಥಡನ್ನು ಉಪಯೋಗಿಸಿ ಇದನ್ನು ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ಇದು ಯಾವ ಥರ ಅಂತ ನೋಡೋಣ ಬನ್ನಿ. ಇದರಲ್ಲಿ ಸ್ಟೆಪ್ ಬೈ ಸ್ಟೆಪ್ಪು ಕೊಟ್ಟಿದ್ದಾರೆ ಯಾವ ರೀತಿ ಮಾಡಬೇಕು ಅಂತ. ಒಂದೊಂದಾಗಿ ಮಾಡ್ತಾ ಬರ್ತೀನಿ, ನೋಡ್ಕೊಳ್ಳಿ. ಫಸ್ಟಿಗೆ ಇದನ್ನು ಸ್ವಲ್ಪ ಬೆಚ್ಚಗಿರೋ ನೀರಲ್ಲಿ ವಾಶ್ ಮಾಡ್ಕೋಬೇಕಾಗುತ್ತೆ. ಇದಾದ್ಮೇಲೆ ಸಾಫ್ಟ್ ಆಗಿರುವಂಥ ಸ್ಕ್ರಬ್ಬರಲ್ಲಿ ನಾವು ಈ ರೀತಿ ಕ್ಲೀನ್ ಮಾಡ್ಕೋಬೇಕು, ಸ್ಕ್ರಬ್ ಮಾಡ್ಕೋಬೇಕಾಗುತ್ತೆ. ಮತ್ತೆ ಅದೇ ಥರ ನನಗೆ ಹೆಚ್ಚಿಗಿರೋ ನೀರಲ್ಲಿ ಇದನ್ನು ತೊಳ್ಕೊತಾ ಇದ್ದೀನಿ. ಇವಾಗ ಈ ರೀತಿ ಸಾಫ್ಟ್ ಬಟ್ಟೆನಲ್ಲಿ ಇದನ್ನು ನೀರನ್ನೆಲ್ಲ ಈ ರೀತಿ ನೀಟಾಗಿ ಒರೆಸ್ಕೊತೀನಿ. ತುಂಬಾ ಸ್ಟ್ರಾಂಗ್ ಆಗಿದೆ, ಎಷ್ಟು ವರ್ಷ ಆದರೂ ಏನೂ ಆಗಲ್ಲ, ಅಷ್ಟು ಚೆನ್ನಾಗಿದೆ ನೋಡಿ. ಇದು ಕಂಪ್ಲೀಟಾಗಿ ಡ್ರೈ ಆಗಬೇಕು, ರೂಮ್ ಟೆಂಪರೇಚರ್ಗೆ ಬಂದು ಡ್ರೈ ಆಗಬೇಕಾಗುತ್ತೆ ಇದು ನೋಡಿ. ಈಗ ಪೂರ್ತಿಯಾಗಿ ರೂಮ್ ಟೆಂಪರೇಚರ್ಗೆ ನೋಡಿ, ಈಗ ಪೂರ್ತಿಯಾಗಿ ಡ್ರೈ ಆಗಿದೆ. ಈಗ ಮತ್ತೊಂದು ಸತಿ ಸಾಫ್ಟ್ ಸ್ಕ್ರಬ್ಬರಲ್ಲಿ ಮತ್ತೊಂದು ಸತಿ ನಾವು ಈ ರೀತಿ ನೀಟಾಗಿ ಸ್ಕ್ರಬ್ ಮಾಡ್ಕೋಬೇಕು. ಈಗ ಮತ್ತೆ ವಾರ್ಮ್ ವಾಟರಲ್ಲಿ ಇದನ್ನು ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ಈಗ ಮತ್ತೆ ಸಾಫ್ಟ್ ಬಟ್ಟೆನಲ್ಲಿ ನೀಟಾಗಿ ನಾವಿದ್ದ ನೀರನ್ನೆಲ್ಲ ನೀಟಾಗಿ ಒರೆಸ್ಕೊಬೇಕು. ಈಗ ಒಂಚೂರು ಎಣ್ಣೆಯನ್ನು ಈ ರೀತಿ ನೀಟಾಗಿ ಇದಕ್ಕೆ ಹಾಕಿ ಸ್ಪ್ರೆಡ್ ಮಾಡ್ಕೋಬೇಕು. 5 ರಿಂದ 10 ನಿಮಿಷ ಲೋ ಫ್ಲೇಮಲ್ಲೇ ತವಾನ ಬಿಸಿ ಮಾಡಿ ನೋಡಿ. ಈಗ ಲೋ ಫ್ಲೇಮಲ್ಲಿ 10 ರಿಂದ 15 ನಿಮಿಷ ತವಾವನ್ನು ಬಿಸಿ ಮಾಡ್ಕೊಂಡಿದ್ದೀನಿ. ಈಗ ಆಫ್ ಮಾಡ್ತಾ ಇದ್ದೀನಿ ನೋಡಿ. ಬಿಸಿಯಾಗಿರೋ ತವ ಈಗ ಪೂರ್ತಿಯಾಗಿ ತಣ್ಣಗಾಗಬೇಕು, ರೂಮ್ ಟೆಂಪ್ರೇಚರ್ ಬರೋ ತನಕ ಇದು ಉಪಯೋಗಿಸೋದಕ್ಕೆ ರೆಡಿ ಆಗಿರುತ್ತೆ ಅಂತ. ಬೆಳಗ್ಗೆ ಟಿಫನ್ಗೆ ಪಡ್ಡುನೇ ಮಾಡಿದ್ದೆ, ಅದೇ ತವಾದಲ್ಲೇ. ತುಂಬಾ ಚೆನ್ನಾಗಿ ಬಂದಿತ್ತು. ನಾನ್ ಸ್ಟಿಕ್ಕಲ್ಲಿ ಮಾಡಿದ್ರೆ ಮಾತ್ರನೇ ಅಂಟ್ಕೊಳ್ಳೋದಿಲ್ಲ, ಈಸಿಯಾಗಿ ರಿಮೂವ್ ಮಾಡ್ಬೋದು ಅಂದ್ಕೊತೀವಿ ನೋಡಿ. ಕ್ಯಾಸ್ಟ್ ಐರನಲ್ಲೂ ಕೂಡ ಈ ರೀತಿ ನೀಟಾಗಿ ಪಳಗಿಸಿ ನಾವು ಉಪಯೋಗಿಸೋದ್ರಿಂದ ತುಂಬಾ ಚೆನ್ನಾಗಾಗುತ್ತೆ. ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ. ಈ ತವಾ ಲಿಂಕು ಪೋಸ್ಟಲ್ಲಿ ಕೊಟ್ಟಿದ್ದೀನಿ, ಚೆಕ್ ಮಾಡಿ ಬೈ ಮಾಡಿ.